ಅಕ್ರಮ ಲೈಂಗಿಕ ಸಂಬಂಧ ತಪ್ಪಲ್ಲ, ನಮಗೆ ಸರಿಯಾದ ವ್ಯಕ್ತಿ ಸಿಗದಿದ್ರೆ ನಾವೇನ್ ಮಾಡೋಣ ಅನ್ನೋದು ಕೆಲವರ ವಾದ. ಇದ್ರ ಬಗ್ಗೆ ಶಾಸ್ತ್ರ ಏನ್ ಹೇಳುತ್ತೆ ನೋಡೋಣ. ಶ್ರೀಮದ್ ಭಾಗವತಂ 5ನೇ ಸ್ಕಂದ ಅಧ್ಯಾಯ 26 ಮೂಲ 20. ಪುರುಷನಾಗಲಿ ಸ್ತ್ರೀ ಆಗಲಿ ತಮಗೆ ಅನುಚಿತರಾದ ಸ್ತ್ರೀ ಪುರುಷರ ಜೊತೆ ಸಂಭೋಗದಲ್ಲಿ ನಿರತರಾದರೆ ಅಂತಹವರು ಯಮರಾಜನ ದೂತರಿಂದ ತಪ್ತ ಸೂರ್ಮಿ ಎಂಬ ನರಕದಲ್ಲಿ ಶಿಕ್ಷೆಗೊಳಗಾಗುವರು. ಅಲ್ಲಿ ಅಂತಹ ಸ್ತ್ರೀ ಪುರುಷರಿಗೆ ಚಾವಟಿಯಿಂದ ಹೊಡೆಯಲಾಗುವುದು. ಪುರುಷನನ್ನು ಅಲ್ಲಿ ಸ್ತ್ರೀ ರೂಪದ ಕಾದ ಕಬ್ಬಿಣವನ್ನು ಆಲಂಗಿಸುವಂತೆ ಬಲಾತ್ಕರಿಸಲಾಗುವುದು. ಅಂತೆಯೇ ಮಹಿಳೆಯರನ್ನು ಪುರುಷ ರೂಪದ ಕಾದ ಕಬ್ಬಿಣವನ್ನು ಆಲಂಗಿಸುವಂತೆ ಒತ್ತಾಯಿಸಲಾಗುವುದು. ಅಕ್ರಮ ಲೈಂಗಿಕ ಸಂಬಂಧಕ್ಕೆ ಇದುವೇ ಶಿಕ್ಷೆ. ಸಾಮಾನ್ಯವಾಗಿ ಪುರುಷರು ತಮ್ಮ ಪತ್ನಿ ಹೊರತು ಪರಸ್ತ್ರೀಯರೊಂದಿಗೆ ಲೈಂಗಿಕ ಸಂಬಂಧ ಇಟ್ಟುಕೊಳ್ಳಬಾರದು. ವೇದ ತತ್ವಗಳ ಪ್ರಕಾರ ಪರಪತ್ನಿ ತಾಯಿ ಸಮಾನಳು. ತಾಯಿ, ತಂಗಿ ಮತ್ತು ಪುತ್ರಿಯರೊಂದಿಗೆ ಲೈಂಗಿಕ ಸಂಬಂಧವು ನಿಷಿದ್ಧ. ಯಾರೇ ಆಗಲಿ ಪರಪುರುಷನ ಪತ್ನಿಯೊಂದಿಗೆ ಲೈಂಗಿಕ ಸಂಬಂಧ ಹೊಂದಿದರೆ ಅದನ್ನು ಅವನ ತಾಯಿಯೊಂದಿಗೆ ಹೊಂದಿದ ಲೈಂಗಿಕ ಸಂಬಂಧಕ್ಕೆ ಸರಿಸಮ ಎಂದೇ ಪರಿಗಣಿಸಲಾಗುವುದು. ಇದು ಅತ್ಯಂತ ಪಾಪಕೃತ್ಯ. ಇದೇ ತತ್ವವು ಸ್ತ್ರೀಯರಿಗೂ ಅನ್ವಯಿಸುತ್ತದೆ. ತನ್ನ ಗಂಡನಲ್ಲದೆ ಪರಪುರುಷನೊಂದಿಗೆ ಸ್ತ್ರೀಯು ಲೈಂಗಿಕ ಸಂಬಂಧ ಹೊಂದಿದಲ್ಲಿ ಅದು ತನ್ನ ತಂದೆ ಅಥವಾ ಮಗನೊಂದಿಗೆ ಲೈಂಗಿಕ ಸಂಬಂಧ